ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಶಿಗ್ಗಾಂವ್ ತಾಲೂಕಿನಲ್ಲಿ ಶಿಶುವಿನಹಾಳ ಗ್ರಾಮದಲ್ಲಿ ಸಂತ ಶ್ರೀ ಶರೀಫ್ ಶಿವಯೋಗಿಗಳ 205ನೇ ಜಯಂತ್ಯೋತ್ಸವ ಹಾಗೂ 135ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಗಳು ಜರುಗುತ್ತಿದೆ. ನೋಡೋಣ ಬನ್ನಿ. वो नाम सपद्वो जागदभ्यच वो नाम नमोस्ते दावदभ्यच वो नाम सभ्य सपद्भ्यच वो नाम अस्यभ्य सुभ्यच वो नमः ओम जय संजमाधिपतेंच मे मनोच्च मे वामच्च मे अम्बच्च मे जयमाच मे महिमाच मे वर्ष्माच मे वर्ष्माच मे यदि कामनाकार्ति जेष्णो रसच वाजनः सुमविन्मुङ्गाञ्चितारिच श्रीशङ्करसूर्येश्वराय नमः तदनानस्नापयामि मूलमन्त्रेण शुद्धोदकेन स्नापयामि अरः ओ मधो वातारुतायते मधुक्षरन्ति सिन्धवः माद्वीर्न सन्तोषदि मधुनक्तमुतोष मधुमत्पातिं रजा मधु दौरस्तु न पिता मधु मान्यो वनस्पतिर्मधुमास्तु मातृगावो गोन्तना श्री सरितशोगेश्वराय नमः श्री गुरुगोविन्देश्वराय नमः मदनान स्नापयामि स्वादुपस्वदिव्याय जन्मने स्वादुरिन्द्राय स्वादुर्मित्राय वर्णाय वामे प्रथमङ्गभ्यः श्री सरितशोगेश्वराय नमः गुरुगोविन्देश्वराय नमः मदनान स्नापयामि परमानन्दबोधाब्धो निमग्निमूर्ते साङ्गोपाङ्गमिदं स्नानं कल्पयामि प्रसीद परमेश्वर श्री सरितशोगेश्वर ओम शिवाय नमः ओम शिवाय नमः ओम शिवाय नमः नमः ओम शिवाय
ಪ್ರಥಮರಾಗಿರ್ತಕ್ಕಂಥ ಶ್ರೀಯುತ ಬಸವನ ಮುಳುಗಲ್ವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಭಾರತ ಭೂಮಿ ಪುಣ್ಯ ಭೂಮಿ, ಇಲ್ಲಿ ಅತಿಥಿ ದೇವೋಭವ ಅಂತಕ್ಕಂಥದ್ದು ನಮ್ಮೆಲ್ಲರ ಸಂಸ್ಕೃತಿ. ಆದ್ದರಿಂದ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ. ನಮ್ಮ ಆತ್ಮೀಯ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀ ಚಬ್ಬಣ್ಣ ಬೇಡದೂರು ಇವರಿಂದ ಸ್ವಾಗತ. ಇಂದಿನ ಸಾಹಿತ್ಯ ವಿಶ್ವದ ಶ್ರೀ ಶ್ರೀ ಜಗದ್ಗುರು ದಕ್ಷಿಣ ಸಿದ್ದರಾಮೇಶ್ವರಿ ಮಹಾಸ್ವಾಮಿಗಳ ಅವರ ಪಾದಪದ್ಮಗಳಿಗೆ ನಮಿಸಿ ಅವರಿಗೆ ನಮ್ಮ ಕಮಿಟಿಯಿಂದ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಇಂದಿನ ಗಣಾಧ್ಯಕ್ಷ ವಹಿಸಿದಂತ ನಮ್ಮ ಮಾನ್ಯ ಎಸ್ ಟಿ ದೇಶಪಾಂಡೆ ಅವರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಮಾನ್ಯ ಎಂಪಿ ಮಿತ್ರರಾದಂತಹ ಬಸವರಾಜ ಬೊಮ್ಮಾಯಿಯವರು ಹಾಗೂ ಪ್ರಹ್ಲಾದ್ ಜೋಶಿ ಅವರು, ಅವರಿಗೂ ನಮ್ಮ ಕಮಿಟಿಯಿಂದ ನಮ್ಮ ಗ್ರಾಮದಿಂದ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಇಲ್ಲಿರುವಂತಹ ಉಪನ್ಯಾಸಕರಾಗಿರುವಂತ ಡಾಕ್ಟರ್ ನಾಗರಾಜ್ ಜಿ ಗಾವಕಪ್ ಸರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ಇಂದಿನ ಪುಸ್ತಕದ ಸಮಾರಂಭಕ್ಕೆ ಬಿಡುಗಡೆಯಾಗಿರುವಂತಹ ವೈಎದಂತಿ ರವೀಂದ್ರ ಪುಸ್ತಕಾಲಯದ ಅವರಿಗೂ ನಮ್ಮ ಕಮಿಟಿಯಿಂದ ಗ್ರಾಮದಿಂದ ಸ್ವಾಗತ ಸುಸ್ವಾಗತ. ಹಾಗೂ ಶಿಲ್ಪಿ ಗುರುಗಳ ಪರವಾಗಿ ರಾಜಶೇಖರಿದ್ದಾರೆ, ಅವರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ವೆಂಕಟೇಶ್ ಆಡಿಯವರಿಗೂ ಸ್ವಾಗತ ಸುಸ್ವಾಗತ. ಹಾಗೂ ಇಲ್ಲಿ ಬಂದಂತ ಎಲ್ಲ ಕಲಾವಿದರಿಗೂ ಭಕ್ತಾದಿಗಳಿಗೂ ಸ್ವಾಗತ ಸುಸ್ವಾಗತ. ಹಾಗೂ ನಮ್ಮ ಜಿಲ್ಲೆಯ ತಾಲೂಕಿನ ಎಲ್ಲ ಪತ್ರಕರ್ತರವರಿಗೂ ನಮ್ಮ ಕಮಿಟಿಯಿಂದ ನಮ್ಮ ಗ್ರಾಮದಿಂದ ಸ್ವಾಗತ. ಅದೇ ತರನಾಗಿ ಸುದ್ದಿ ಮಾಧ್ಯಮಗಳ
ಬಂದಿದ್ದಾರೆ. ಅವರಿಗೂ ನಮ್ಮ ಕಮಿಟಿಯಿಂದ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತ ಸುಸ್ವಾಗತ. ಹಾಗೂ ವೇದಿಕೆ ನಿಂತಿರುವ ನಮ್ಮ ಧರ್ಮಜನ್ ಸುಸ್ವಾಗತ. ಈಗಾಗಲೇ ಸಮಯದಿಂದ ಈ ಎಲ್ಲಾ ವೇದಿಕೆಗೆ ನಮ್ಮ ಉಮೇಶ್ ಅವರು ಒಂದು ಮಾಲಾರ್ಪಣೆ ಮಾಡಬೇಕಂತ ಹೇಳಿ ಅವರಲ್ಲಿ ನಾನು ತಿಳಿಸ್ತೇನೆ. ವೇದಿಕೆ ಕುಮಾರ್ ಎಲ್ಲರಿಗೂ ನನ್ನ ಸ್ವಾಗತ ಹೇಳಿ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ಜಮ್ಮನ ಬೆಳ್ಳೂರು ಇವರು ಎಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದಕ್ಕಾಗಿ ಅವರಿಗೂ ನಾನು ಸ್ವಾಗತವನ್ನು ಕೋರಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ನಮಗೆಲ್ಲರಿಗೂ ಅರಿವು ಮೂಡಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಪರಮಾತ್ಮರಾಗಿರ್ತಕ್ಕಂಥ ಶ್ರೀ ಬಸವಣ್ಣ ಮಳಲಿ ಧರ್ಮದರ್ಶಿಗಳು ಹಾಗೂ ಶ್ರೀ ಶರೀಫ ಶಿವೋಗೀಶ್ವರ ಪ್ರೌಢಶಾಲೆಯ ಸುಧಾರಣಾ ಸಮಿತಿಯ ಅಧ್ಯಕ್ಷರು. ಗೋವಿಂದ ಶಿವಗಳ ಹಾಗೂ ಸದ್ಗುರು ಶರೀಫ ಶಿವಗಳ ಪಾದಾರವಿಂದಗಳಲ್ಲಿ ಅನಂತಾನಂದ ದೇವರ ನಮಸ್ಕಾರ ಸಲ್ಲಿಸಿ ಈ ನಾವು 205ನೇ ಜಯಂತ್ಯೋತ್ಸವ ಹಾಗೂ 135ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಇವತ್ತ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಬೆಳಗಿನ 5 ಗಂಟೆಯಿಂದ ಸಾಕಷ್ಟು ಪೂಜಾ ವಿಧಾನಗಳನ್ನು ಮಾಡಿ ಪಾಲ್ಗಿ ಉತ್ಸವದೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ಅಂತಕ್ಕಂಥದ್ದನ್ನು ಮಾಡಿ ಎಲ್ಲರಿಗೂ ಶರೀಫನ ದರ್ಶನವನ್ನ ನಮ್ಮ ಕಮಿಟಿಯ ವತಿಯಿಂದ ಎಲ್ಲರೂ ಮಾಡಿದ್ದಾರೆ. ಊರವರು ಕೂಡ ಸಾಕಷ್ಟು ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಯಾಕೆ ಮಾಡಬೇಕು, ಯಾಕೆ ಮಾಡ್ತಾರ, ಬಹಳ ಸೂಕ್ತವಾದಂತ ವಿಚಾರ. ಈ ಪ್ರಾಸ್ತಾವಿಕವಾಗಿ ಹೇಳೋದಿಷ್ಟ ಶರಣರ ಮರಣದಲ್ಲಿ ಕಾಣುವಂತ ಶರಣರ ಮರಣವನ್ನು ಏನು ಶರಣರಿಂದ ಮರಣದಲ್ಲಿ ಕಾಣುವ ಅಂದ್ರೆ ಶರಣರು ಇದ್ದವರು ಈಗ ನಮ್ಮ ವೆಂಕಟೇಶ ಸ್ವಾಮಿ ಅದವರು ಬಂದಾಗ ಅವರ ವಿಚಾರವನ್ನ ನಾವು ಈಗ ತಿಳ್ಕೋಬೇಕಾಗಿದೆ. ಅದಕ್ಕಾಗಿ ಈ ಪ್ರಥಮವಾಗಿ ವೇದಿಕೆಯನ್ನು ಆಚರಣಾದಂತ ಶ್ರೀ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಅನಂತ ತೀರ್ಥಗಳನ್ನು ನಮಸ್ಕಾರ ಸಲ್ಲಿಸಿ ಹಾಗೂ ನಮ್ಮ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ದೇಶಪಾಂಡೆ ಅಧ್ಯಕ್ಷರವರಲ್ಲಿಯೂ ಅನಂತ ತೀರ್ಥಗಳನ್ನು ನಮಸ್ಕಾರ ಸಲ್ಲಿಸಿ ಹಾಗೂ ವೇದಿಕೆ ಮೇಲೆ ಆಚರಣೆಯಾದ ಇಂಗುಳಿನ ಗಣ್ಯಮಾನರಲ್ಲಿ ಅನಂತ ತೀರ್ಥಗಳನ್ನು ನಮಸ್ಕಾರ ಸಲ್ಲಿಸಿ ಹಾಗೂ ಗುರುಸ್ವರೂಪಗಳಾದ ಮಾತೆಯಲ್ಲಿ ತಮ್ಮೆಲ್ಲರಿಗೆ ಅನಂತ ತೀರ್ಥಗಳನ್ನು ನಮಸ್ಕಾರ ಸಲ್ಲಿಸಿ ಈ ಕಾರ್ಯಕ್ರಮದ ಪ್ರಸ್ತಾವನೆ ಇಷ್ಟ ಇಲ್ಲೇ ನಮ್ಮ ಅಪ್ಪುಳ ಆಗಲೇ ಈ ಸಂದರ್ಶನ ಒಳಗೆ ಟಿವಿ ಸಂದರ್ಶನ ಹೇಳಿದ್ರು ಸ್ವಲ್ಪ ಕಡಿಮೆ ಏನ್ ಹೇಳಿದ್ರು ಅಂದ್ರೆ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿದ್ರು ಪಡವಿಗೆ ಹೊಡೆ. ಯಾಕೆ ಹೇಳಿದ್ರೆ ಗುಡಿ ಅಂತಂದ್ರೆ ಶರೀರದ ಹಾಡಿನ ತತ್ವವನ್ನ ಬಹಳ ಸುಂದರವಾಗಿ ನಮ್ಮ ಅದ ಹೇಳಿದ್ರು ಅಂದ್ರೆ ಇದು ಎಷ್ಟು ಶರೀರದ ಎಷ್ಟು ಉನ್ನತ ಸ್ಥಾನದಲ್ಲಿದ್ದ ಅವನ ವಿಚಾರಗಳು ಎಷ್ಟು ಉನ್ನತವಾಗಿದ್ದು ಅಂತಕ್ಕಂಥದ್ದನ್ನ ಇವತ್ತು ನಾವು ಅದಕ್ಕೆ ಇಲ್ಲೇ ಬಹಳ ಸುಂದರವಾದ ಕೆಲವು ವಿಚಾರಗಳನ್ನು ಹೇಳುವಂತ ಈ ಸೇರು ಆಚರಣೆ ಮಾಡಬೇಕು. ಈಗ ಪುಣ್ಯತಿಥಿ ಮತ್ತು ಜನ್ಮ ದಿನೋತ್ಸವ ಎರಡೂ ಆಚರಣೆ ಮಾಡಿದ್ವಿ. ಅದೇ ರೀತಿ ಸೇರನ್ನು ಆಚರಣೆ ಮಾಡ್ತೀವಿ. ಸೇರನ್ನು ಆಚರಣೆ ಮಾಡಬೇಕಾದ್ರೆ ಇಲ್ಲೇ ಆ ಸೇರು ಕೊಯ್ಯುವಂತಹ ಸೇರನ್ನು ನಾವು ಹೇಳಿದ್ದೇವೆ. ತೆರಿಯುವಂತ ಸೇರು ಹೇಳಿದ್ವಿ. ತೆರಿಯುವಂತ ಸೇರು ಹೇಳಿದಾಗ ಕೊಯ್ಯುವಂತ ಸೇರು ಹೇಳಿದಾಗ ಆ ಕಳಸ ಅಂತಕ್ಕಂಥದ್ದು ಇದೆ. ಅದಕ್ಕೆ 9 ಚಕ್ರಗಳನ್ನು ಹಾಕ್ತೀವಿ. 9 ಚಕ್ರಗಳನ್ನು ಹಾಕ್ತೀವಿ. ಅಲ್ಲೇ ಆ 9 ಚಕ್ರದ ಮೇಲೆ ಒಂದು ಅಂಡ ಅಂತಕ್ಕಂಥದ್ದನ್ನು ಮಾಡಿ ಆ ಅಂಡದ ಮೇಲೆ ಒಂದು ಚಕ್ರವನ್ನು ಹಾಕ್ತೀವಿ. ಅದೇನ್ ಮಾಡ್ತೀವಿ ಇಡ್ತೇವೆ. ಇದರ ಸಂಕೇತ ಏನು ಬಹಳ ವಿಚಾರವಾಗಿ ಅದಕ್ಕೆ ದೇವರು ತಾಯಿಗೆ ನೋಡಲು ಸರಸ್ವತಿಯನ್ನು ವಿವಾಹ
ಶಾಸ್ತ್ರವಾಗಿ ಒಂದು ವಾದ ಹೇಳುತ್ತವೆ ಅಂದ್ರೆ ಆತ್ಮಗಳಲ್ಲಿ ಉತ್ತಮವಾದು. ಈಗ ನಮ್ಮಲ್ಲಿ ಕೂಡ ಈ ಶರೀರಕ್ಕೆ ಹೋಲಿಸಿ ಶ್ರೀಮಂತ ಇದು ಸಾಮಾನ್ಯವಲ್ಲ. ಈ ಶ್ರೀಮಂತ ಹೇಳಬೇಕಾದ್ರೆ ದೇವರು ಸಹಾಯಬೇಕು ಅಂದ್ರೆ ಯಾವ ಶ್ರೀಮಂತ ತನ್ನ ಮೂಲ ಸ್ವರೂಪದಲ್ಲಿ ತನ್ನ ಮೂಲಾಧಾರದಿಂದ ತನ್ನ ಮೂಲ ಚಕ್ರದ ಆಧಾರದ ಮೇಲೆ ತನ್ನ ಮೂಲ ಸ್ವರೂಪಕ್ಕೆ ಹೋಗಬೇಕಾದ ಆತ್ಮವನ್ನು ಹಂಗೆ ಇಲ್ಲಿ ಇನ್ನೊಂದು ಪದವನ್ನು ಇಲ್ಲಿ ಸರಿಯಾಗಿ ಮುಕ್ತಿ ಬಳೆ ಪಾದಗಳಿಗೆ ನೆಲೆಸಿರಬೇಕಿತ್ತು. ಅಂದ್ರೆ ಇವರೆಲ್ಲರೂ ಈ ರೀತಿ ತತ್ವವನ್ನ ಅರಿತದ್ದಕ್ಕಾಗಿ ತಿಳಿದದ್ದಕ್ಕಾಗಿ ಶಂಕರಾಚಾರ್ಯರು ಯಾವ ಕೃಷ್ಣನ ಒಲುಮೆಯನ್ನು ಮಾಡಿಕೊಂಡು ಅವರೆಲ್ಲರೂ ಏನಾದ್ರು ಕಳಸುತ್ತಾರೆ. ಎಲ್ಲರಿಗೂ ಕಳಸ ಇಡಿಲ್ಲ, ಮಹಾತ್ಮರಿಗೆ ಮಾತ್ರ ಕಳಸ ಇಟ್ಟು ಪ್ರತಿ ವರ್ಷ ಆ ತೇರನ್ನು ಹೇಳ್ತೀವಿ. ಅದಕ್ಕೆ ಈ ವಿಶೇಷವಾಗಿ ಸಮಯದ ಅಭಾವ ಇರುವುದರಿಂದ ಇನ್ನೂ ಹಲವಾರು ವಿಷಯಗಳು ನನ್ನ ಇದ್ದು ಮಾತಾಡಬೇಕಂತ ಹೇಳಿ, ಆದ್ರೆ ಪೂಜೆಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ನಮ್ಮ ದೇಶಪಾಂಡೆ ಅಜ್ಜವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಹಾಗಾಗಿ ಇಲ್ಲೇ ಸಮಯ ಬಹಳ ತಗೊಳ್ಳಲ್ಲ. ಇಲ್ಲೇ ಎಲ್ಲ ಪೂಜರು ಇಲ್ಲಿ ಆಗಮಿಸ್ತಾರ. ಅದೇ ರೀತಿ ಎಲ್ಲ ಭಕ್ತರು ಇಲ್ಲಿ ಆಗಮಿಸ್ತಾರ. ಇಲ್ಲಿ ಪೂಜೆ ಬಂದರು. ಆಗ ಇಲ್ಲಿಗೆ ಎಲ್ಲರೂ ಒಳ್ಳೆಯ ರೀತಿ ಕಾರ್ಯಕ್ರಮ ಇಲ್ಲೇ ವಿಶೇಷವಾಗಿ ಈ ಪುಸ್ತಕ ಬಿಡುಗಡೆ ಅಂತಕ್ಕಂಥದ್ದನ್ನು ನಮ್ಮ ಶಿಲ್ಪಿ ಗುರುಜಿಗಳು ಇವತ್ತು ಮಾಡ್ತಾರ. ಆ ಶಿಲ್ಪಿ ಗುರುಜಿ ಪುಸ್ತಕ ಬರೆದು ಯಾವುದು ಅಂದ್ರೆ ಅಲ್ಲಮ ಪ್ರಭು ಮತ್ತು ಶ್ರೀನಾಳ ಸೇರಿದರು. ಅಂದ್ರೆ ಅಲ್ಲಮ ಪ್ರಭು ಹಾಗೂ ಶರೀಫದ ಯಾವ ರೀತಿ ಸಮರಸವಾಗಿತ್ತು ಅಂತಕ್ಕಂಥದ್ದನ್ನ ಬಹಳ ಪುಸ್ತಕವಾಗಿ ಹೇಳ್ತಾರ. ಅದಕ್ಕೆ ಒಂದ್ ಕಡೆ ಹೇಳಿದ ಸರಿಬಂದ 6 ಶಾಸ್ತ್ರ 12 ಪುರಾಣ ಪ್ರಭುವಿನಲ್ಲಿ ನಮ್ಮ ತಿಳಿಮಲ್ಲ ಅಂತ ಹೇಳಿ ಅದು ತಿಳಿಮಲ್ಲಿ ಇಟ್ಕೊಂಡು ಮುಂದಾಗಿರ್ತಕ್ಕಂಥದ್ದು ಕೆಲವು ವಿಚಾರಗಳ ಬರ್ತಾವೆ. ಅದಕ್ಕಾಗಿ ಇಲ್ಲೇ ಎಂತ ಮಾಡಕ್ಕಿಂತ ಬಹಳ ಇಲ್ಲೇ ನಮ್ಮ ಪರಮ ಪೂಜ್ಯರು ಶ್ರೀ ಪರಮ ಪೂಜ್ಯ ಶ್ರೀ ಬಸವಣ್ಣನವರು ನಮ್ಮ ಕಡೆಗೆ ಹೋಗೋದು ಪೂಜ್ಯರು ಆಗಮಿಸ್ತಾರ. ಅವರಿಗೆ ಅನಂತ ತೀರ್ಥದ ನಮಸ್ಕಾರ ತಿಳಿಸ. ಅದಕ್ಕೆ ಹೇಳ್ತಾರ ಯಾರು ಹೇಳ್ತಾನ ಓದು ವೇತನ ಇರಬೇಕು ಪ್ರಭುಲಿಂಗಲ್ಲಿ ಓದು ನಮ್ಮೆಲ್ಲರ ಹೃದಯ ನಮಸ್ಕಾರ ಸಲ್ಲಿಸಿ ಆತ್ಮೀಯರು ಶ್ರೀ ಪ್ರಸನ್ನ ಮಳ್ಳಿಯವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ತಾನೇ ಆಗಮಿಸಿರ್ತಕ್ಕಂಥ ಕುಂದಗೋಳದ ಪರಮ ಪೂಜ್ಯರು ಬಸವಣ್ಣನವರು ಆಗಮಿಸಿರುತ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಸುಸ್ವಾಗತ. ಈಗ ಉದ್ಘಾಟನೆ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲೆ ಭಾಗಿಯಾಗಿರ್ತಕ್ಕಂಥ ಸರ್ವರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜ್ಯೋತಿಯನ್ನ ಬೆಳಗಿಸಬೇಕಂತ ಹೇಳಿ ಎಲ್ಲರಲ್ಲಿ ಪ್ರಾರ್ಥನೆ. ಚಕ್ಷುರುನ್ಮಿಲಿತಂ ತಸ್ಮೈ ಶ್ರೀ ಗುರುವೇ ನಮಃ. ಪುರಾಣ ನನ್ನ ಬರಲಾಗ ಆಮೇಲೆ ಏನು ಪ್ರಭುಲಿಂಗ ಲೀಲೆ ಇದೆ ಅದು ನನ್ನ ತಲೆ ಮೇಲೆ ಅಂತ ಹೇಳಿ ಹೇಳಿದ್ರು. ಅಂಥದ್ದನ್ನ ಬಹಳ ಅನುಷ್ಠಾನ ಮೂಲಕ ಶಿಲ್ಪಿ ಗುರುಜಿ ದಾವಣಗೆರೆಯವರು ಅಲ್ಲಮ ಪ್ರಭು ಮತ್ತು ಶಿಶುನಾಳ ಶರೀಫರು ಕೃತಿಯನ್ನ ಲೋಕಾರ್ಪಣೆಗಾಗಿ ಇಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಅದನ್ನ ನಮ್ಮ ವೇದಿಕೆಯಲ್ಲಿ ಹಂಚಿಕೊಂಡಿರ್ತಕ್ಕಂಥ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಮಠ ಸುಕ್ಷೇತ್ರ ಶ್ರೀಹಟ್ಟಿ ಇವರ ಅಮೃತ ಹಸ್ತದಿಂದ ಲೋಕಾರ್ಪಣೆ ಆಗಬೇಕೆಂದು ಅವರ ಮನೋ ಅಭಿಲಾಷೆಯೂ ಕೂಡ ಆಗಿದ್ದು ಅದನ್ನ ಅವರು ಈಗ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಬಹಳ ಅತ್ಯದ್ಭುತ ಗ್ರಂಥ ಇದು ಅಂತ ಹೇಳಿ ನನ್ನ ಭಾವನೆ ಇದೆ. ಯಾಕಪ್ಪ ಅಂದ್ರೆ ಅಲ್ಲಮ ಪ್ರಭುಗಳು ಹೇಗಿದ್ರು ಅನ್ನೋದನ್ನ ನಾವು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಅಲ್ಲಮ ಪ್ರಭುಗಳನ್ನ ಹೋಲಿಕೆ ಮಾಡಿ ಬರೆಯುವುದಂದ್ರೆ ಸಾಗರದಷ್ಟು ಆಳವಾದ ಜ್ಞಾನ ನಮ್ಮೆಲ್ಲರಾಗಿರ್ಬೇಕಾಗ್ತದೆ.
ಹಾಗೆ ಅಂಥ ಜ್ಞಾನವನ್ನು ಸಲ್ಲಿಸಿ ಅನೇಕ ದಿನಗಳಿಂದ ಸತ್ಸಂಗದಲ್ಲಿ ಭಾಗಿಯಾಗಿ ಶಿವಯೋಗದ ದೀರ್ಘ ಸಾಧನೆಯನ್ನ ಮಾಡಿ ನಮ್ಮ ಶಿಲ್ಪಿ ಗುರುಜಿ ದಾವಣಗೆರೆ ಇವರು ಈ ಕೃತಿಯನ್ನ ಲೋಕಾರ್ಪಣೆಗಾಗಿ ಕಳಿಸಿದ್ದಾರೆ. ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನನ್ನ ಭಾವನೆ. ಇಲ್ಲಿ ಅವರು ಅನುಪಸ್ಥಿತಿಯಾಗಿದ್ರು ಕೂಡ ಅವರ ಭಾವ ಸರಿಪಂಥನಲ್ಲಿಯೇ ನೆಲೆಗೊಂಡಿರುವುದಂತೂ ತುಂಬಾ ಸತ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾನಿಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವೇದಿಕೆಯನ್ನ ಹಂಚಿಕೊಂಡು ಈ ಕೃತಿಯನ್ನ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಸರ್ವ ಗಣ್ಯಮಾನ್ಯರಿಗೂ ಪೂಜ್ಯರಿಗೂ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಈಗ ತಾನೇ ಕೃತಿ ಬಿಡುಗಡೆ ಮಾಡಿದ್ರು. ಆ ಕೃತಿಯ ಒಂದು ಈ ಕೃತಿ ಏನಿದೆ ಅನ್ನೋದರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡಬೇಕಾಗಿದೆ. ಅಂಥದನ್ನ ಹೇಳಲಿಕ್ಕೆ ಶ್ರೀ ದಂತಿ ರವೀಂದ್ರ ಪುಸ್ತಕಾಲಯದಿಂದ ಬಂದಿರತಕ್ಕಂಥ ಇವರು ಈ ವೇದಿಕೆಯನ್ನ ಹಂಚಿಕೊಂಡು ಕೃತಿಯ ಬಗ್ಗೆ ಸ್ವಲ್ಪ 4 ನುಡಿಗಳನ್ನ ಹೇಳಿದ್ದಾರೆ. ಶಾಂತಚಿತ್ರರಾಗಿ ಆಲಿಸಬೇಕಾಗಿ ಶ್ರೋತಾಗಣದಲ್ಲಿ ನಾನು ವಿಜ್ಞಾಪನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಶ್ರೀ ವೈ.ಎ. ದಂತಿ ಆಗಿರ್ತಕ್ಕಂಥ ಅಲ್ಲಮ ಪ್ರಭು ಮತ್ತು ಶಿಶುನಾಳ ಶರೀಫರು ಎಂಬ ಗ್ರಂಥ. ಅದನ್ನ ಈಗ ನಮ್ಮ ಜಗದ್ಗುರುಗಳು ಲೋಕಾರ್ಪಣೆ ಮಾಡಿದ್ದಾರೆ. ಅವರಿಗೆ ದಂತಿ ಗುರುಗಳು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಸನ್ಮಾನ ಮಾಡಿರ್ತಕ್ಕಂಥ ದಂತಿಯವರಿಗೆ ಹಾಗೂ ಸನ್ಮಾನಿತರಾಗಿರ್ತಕ್ಕಂಥ ಪರಮ ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಗ್ರಂಥ ಕುರಿತು 4 ನುಡಿ. ಪರಮ ಪೂಜ್ಯ ಬಸವಣ್ಣನವರಿಗೂ ಕೂಡ ಈಗ ದಂತಿಯವರಿಂದ ಸನ್ಮಾನ. ತದನಂತರದಲ್ಲಿ ಶ್ರೀ ವೈ.ಎ. ದಂತಿ ರವೀಂದ್ರ ಪುಸ್ತಕಾಲಯ ಸಾಗರ್ ಇವರು ಈ ಗ್ರಂಥದ ಕುರಿತು 4 ಮಾತುಗಳನ್ನ ನಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಲಿದ್ದಾರೆ. ವೇದಿಕೆ ದಂತಿ ಸರ್ ಇವರಿಗೆ ಸಿದ್ಧವಾಗಿದೆ. ಸೇರಿರ್ತಕ್ಕಂಥ ಸಮಸ್ತ ಬಂಧು ಬಾಂಧವರನ್ನೇ ಹಾಗೂ ವೇದಿಕೆಯಲ್ಲಿ ಹಾಜರಾಗಿರ್ತಕ್ಕಂಥ ನಮ್ಮೆಲ್ಲರ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಜಗದ್ಗುರು ಪರಮೇಶ್ವರ ಸ್ವಾಮಿ ಸೇರಿರ್ತಕ್ಕಂಥವರಲ್ಲಿಯೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹಾನುಭಾವರಿಗೂ ನನ್ನ ಸಿರಿಬಂದು ಅವರ ಪಾದಗಳನ್ನು ಅರ್ಪಿಸಿ ನಮಸ್ಕಾರ ಮಾಡುತ್ತೇನೆ. ಎಲ್ಲರೂ ನನಗೆ ಆಶೀರ್ವಾದ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಂದಿನ ಸಂದರ್ಭದಲ್ಲಿ ನಮ್ಮ ಪ್ರವಾಸದಿಂದ ಬಂದಿರತಕ್ಕಂಥ ಅಪರೂಪವಾದ ಗ್ರಂಥ ಬೆಂಗಳೂರಿನಲ್ಲಿ ಈವರೆಗೆ ಶಿಶುನಾಳ ಶರೀಫರ ಬಗ್ಗೆ ಅನೇಕ ವಿಶ್ವಸಂಪನ್ನವಾಗಿರ್ತಕ್ಕಂಥ ಗ್ರಂಥಗಳು ಇದೆ. ಆದರೆ ಅವರ ಜೊತೆಗೆ ಸರಿಸಮಾನವಾಗಿರ್ತಕ್ಕಂಥ ಇನ್ನೊಬ್ಬ ಅದ್ಭುತ ವ್ಯಕ್ತಿ ನಮಗೆ ಎಲ್ಲರಿಗೂ ಗೊತ್ತಿರುವಂತಹ ವ್ಯವಸ್ಥಾಪಕರಿಗೂ ಗುರುಗಳಿಗೂ ನಿಮ್ಮೆಲ್ಲರಿಗೂ ನಾನು ಅಲ್ಲಿಂದ ವಂದನೆಗಳನ್ನು ಸ್ವೀಕರಿಸಬೇಕಾಗಿ ಅವರನ್ನು ನಾನು ಪ್ರಾರ್ಥಿಸುತ್ತೇನೆ. ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಪ್ರಕಟಣೆಗೆ ನಮ್ಮ ಒಂದು ಯೋಗದಾನ ಬಹಳ ಇದೆ ಅಂತ ಹೇಳಿ ಹೇಳ್ತಾ ಈ ತಾನೇ ಮಾತಾಡಿರ್ತಕ್ಕಂಥ ಶ್ರೀಯುತ ದಂತಿ ಸರ್ ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ, ಯಾಕಂದ್ರೆ ನಮ್ಮ ಈ ಸಂಸ್ಥೆಗೆ
ಚೇರ್ಮನ್ರು ಆಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ್ ಜಿ ದೇಶಪಾಂಡೆ ಅವರಿಗೆ ಈಗ 101 ವಯಸ್ಸು. ಅವರಿಗೆ ಇನ್ನಷ್ಟು ಶರೀರಬದ್ಧ ಸುದೀರ್ಘ ಆಯುರಾರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ಹಸ್ತ ಅವರ ಒಂದು ಮಾತುಗಳನ್ನ ನಾವಿಲ್ಲಿ ಆಲಿಸೋಣ. ಸ್ವಾಮೀಜಿಯವರಿಗೆ ಎಲ್ಲವರಿಗೆ ನಮಸ್ಕಾರ ಮಾಡಿ ಈ ನಡೆದಂತ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ, 200 ವರ್ಷದ ಹಿಂದೆ ಆಗಿ ಹೋಗಿದ್ರೆ ಆದರೆ ಅವರ ಜೀವನ ಆಗಿದೆಯನ್ನು ನಾವೇನೋ ಅಭ್ಯಾಸ ಮಾಡಿ ನಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ಒಂದು ವೇದ ಉಪನಿಷತ್ತು ಜ್ಞಾನಗಳನ್ನೆಲ್ಲ ಆ ಪುಸ್ತಕಗಳು ಬಂದದ್ದು. ಆ ದೃಷ್ಟಿಯಿಂದ ಇವತ್ತಿನಿಂದ ಎಲ್ಲ ಪ್ರತಿ ವರ್ಷ ಮೂರ್ತಿ ಆಚರಿಸ್ತೇವೆ. ಆ ಬಗ್ಗೆ ಈ ವರ್ಷಕ್ಕೆ ಬಹಳ ಈ ವರ್ಷ ವಿಶೇಷ ಅತ್ಯಂತ ದಕ್ಷರಾಗಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಮ್ಮ ಶರೀಫರ ಸೇವೆಯಲ್ಲಿ ಈ ವಯಸ್ಸಿನಲ್ಲಿಯೂ ಕೂಡ ಅವರು ಸತತವಾಗಿ ಪರಿಶ್ರಮ ಮಾಡ್ತಾ ನಮ್ಮೆಲ್ಲರಿಗೆ 2 ಮಾತುಗಳನ್ನ ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಆಶೀರ್ವಚನ ಈಗ ನಮ್ಮ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಹರ್ಬೂರ್ನೆ ಪಟ್ಟಾಧ್ಯಕ್ಷರಾದ ಸರ್ವಧರ್ಮ ಸಮನ್ವಯದ ಭಾವೈಕ್ಯತ ಪೀಠಾಧ್ಯಕ್ಷರಾದ ಶ್ರೀಮನ್ ಮಹಾರಾಜ ನಿರಂಜನ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಮಠ ಸುಕ್ಷೇತ್ರ ಶಿರಹಟ್ಟಿ ಇವರಿಂದ. ಆಮೇಲೆ ಉಳಿದ ಕಾರ್ಯಕ್ರಮಗಳು ತದನಂತರ ಜರುಗುತ್ತವೆ. ತಾವೆಲ್ಲರೂ ಶಾಂತಚಿತ್ತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳಿ ವಿನಂತಿ. ಈಗ ತಾನೇ ಬಿಡುಗಡೆ ಆಗಿರ್ತಕ್ಕಂತಹ ಗ್ರಂಥವು ಹೊರಗಡೆ ಯಾರಾದರೂ ಖರೀದಿ ಮಾಡೋದಿದ್ದರೆ ಕಾರ್ಯಕ್ರಮದ ನಂತರ ಲಭ್ಯವಿರುತ್ತದೆ, ಅದನ್ನು ತಾವು ಪಡೆಯಬಹುದು. ಪರಮ ಜಗದ್ಗುರು ಫಕೀರ ಶ್ರೀಯೋಗಿಯನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಶರೀಫ್ ಶ್ರೀಯೋಗಿಗಳನ್ನ ಗೋವಿಂದ ಭಟ್ಟರನ್ನ ಸ್ಮರಿಸಿಕೊಂಡು ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಕುಂದಗೋಳದ ಬಸವಣ್ಣನವರೇ, ಈ ಟ್ರಸ್ಟಿನ ಅಧ್ಯಕ್ಷರಾಗಿರುವಂತ ಹಿರಿಯರಾದ ದೇಶಪಾಂಡೆಯವರೇ, ರಾಜಕೀಯ ಧುರೀಣರು, ಸಾತ್ವಿಕರು, ಆತ್ಮೀಯರಾಗಿರುವಂತ ಐಜಿ ಸಂಧಿಯವರೇ, ಪ್ರಿನ್ಸಿಪಾಲ್ ಆಗಿರುವಂತ ತ್ಯಾಮನ್ಕೊಂಡವರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ದಾನಿಗಳು, ಗ್ರಂಥ ಪ್ರೇಮಿಗಳು, ಶರೀಫನ ಭಕ್ತರು ಆಗಿರುವಂತ ಸನ್ಮಾನ್ಯ ಗಂಧಿಯವರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಮಹಾಜನರೇ, ಮಾತೆಯರೇ, ಶರೀಫ್ ಶಿವಯೋಗಿಯ ಜಯಂತಿಯ ಅಂಗವಾಗಿ ಇವತ್ತಿನ ದಿವಸ ಮೆರವಣಿಗೆ ಮಾಡುವುದರ ಮುಖಾಂತರ, ಕಾರ್ಯಕ್ರಮಗಳನ್ನು ನಡೆಸುವುದರ ಮುಖಾಂತರ ಶರೀಫ್ ಶಿವಯೋಗಿಗಳು ಬದುಕಿರುವ ಲೀಲೆಗಳನ್ನ, ಬರೆದಿರುವ ಗ್ರಂಥಗಳನ್ನ ಅವಲೋಕನ ಮಾಡುವುದಕ್ಕೆ ಒಂದು ಒಳ್ಳೆಯ ಅವಕಾಶ. ಶರೀಫರು ಸಾಮಾನ್ಯರಂತೆ ಇದ್ದು ಸಾಮಾನ್ಯರಂತೆ ಬದುಕಿ ಸಾಮಾನ್ಯರ ಮಧ್ಯದಲ್ಲಿ ಬಡತನದ ಜೀವನವನ್ನ ನಡೆಸಿ ತಂಬೂರಿಯನ್ನು ಹಿಡಿದುಕೊಂಡು ಪದಗಳನ್ನ ಬರೆಯುವುದರ ಮುಖಾಂತರ ಕಠಿಣವಾದಂತ ತತ್ವದ ವಿಚಾರಗಳನ್ನ ಸರಳವಾದಂತ ರೀತಿಯಲ್ಲಿ ಹೇಳಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ಪದ್ಯಗಳನ್ನ, ತತ್ವಗೀತೆಗಳನ್ನ ಬರೆದರು. ಇತ್ತೀಚೆಗೆ ಶರೀಫ್ ಶಿವಯೋಗಿಯ ಬಗ್ಗೆ ಅಧ್ಯಯನ ನಡೆದು ಪದ್ಯಗಳ ಸಂಗ್ರಹವಾಗಿ, ಆಮೇಲೆ ಈ ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ ಸನ್ಮಾನ್ಯ ಬೊಮ್ಮಾಯಿಯವರು ಕೋಟ್ಯಾಂತರ ರೂಪಾಯಿ ಸರ್ಕಾರದ ಹಣವನ್ನು ವಿನಿಯೋಗ ಮಾಡಿ ಕ್ಷೇತ್ರಕ್ಕೆ ಒಂದು ಹೊಸ ಸ್ವರೂಪ ಕೊಡುವಂತ ಪವಿತ್ರ ಕಾರ್ಯವನ್ನ ಬೊಮ್ಮಾಯಿ ಸಾಹೇಬರು ಮಾಡಿದ್ದಾರೆ. ಕ್ಷೇತ್ರ ಅಭಿವೃದ್ಧಿ ಆದರೆ ಜನರ ಮನಸ್ಸು
ಪವಿತ್ರ ಆಗ್ತಾವ, ಜನರು ಒಳ್ಳೆಯವರಾಗ್ತಾರೆ, ಒಳ್ಳೆಯದರ ಕಡೆ ಜನರು ಬರ್ತಾರ ಅನ್ನುವಂತ ಭಾವನೆಯಿಂದ ಬಹಳ ಅದ್ಭುತವಾದಂತ ಕಾರ್ಯಗಳು ನಡೆದಿದ್ದಾವೆ. ಇಲ್ಲೊಂದು ಗ್ರಂಥ ಬಿಡುಗಡೆ ಆಯಿತು, ಪ್ರಭುದೇವರು ಮತ್ತು ಶರೀಫ್ ಶಿವಗಳು. ಪ್ರಭುದೇವರು 850 ವರ್ಷಗಳ ಹಿಂದೆ ಆಗಿ ಹೋದರು. ಯೋಗ ಕಾಯದ ಪ್ರಭುದೇವರು ಅನೇಕ ಸಿದ್ಧಿ ಪುರುಷರು ಅವರ ಹತ್ರ ಬಂದು ತಮ್ಮ ಅದ್ಭುತವಾದಂತಹ ಶಕ್ತಿಯನ್ನು ಪ್ರಭುದೇವರಿಗೆ ತೋರಿಸಿದ್ರೆ ಪ್ರಭುದೇವರು ತಮ್ಮ ಯೋಗ ಶಕ್ತಿಯನ್ನ, ಶಿವಯೋಗ ಶಕ್ತಿಯನ್ನ, ಯೋಗ ಶಕ್ತಿಯನ್ನ ತೋರಿಸುವುದರ ಮುಖಾಂತರ ಗೋರಕ್ಷನಾಥನ ಕೈಯಲ್ಲಿ ಖಡ್ಗವನ್ನು ಕೊಟ್ಟಾರ. ಪ್ರಭುದೇವರು ಅಲ್ಲ, ಪ್ರಭುದೇವರು ಗೋರಕ್ಷನ ಕೈಯಲ್ಲಿ ಖಡ್ಗವನ್ನು ಕೊಟ್ಟು ನನ್ನ ಮೈಯಲ್ಲಿ ಹೊಡಿ, ಖಡ್ಗದಿಂದ ಹೊಡಿ ಅಂತ ಹೇಳಿ ಪ್ರಭುದೇವರು ಹೇಳಿದ್ರ ಗೋರಕ್ಷನಾಥ ಖಡ್ಗವನ್ನು ತೆಗೆದುಕೊಂಡು ಪ್ರಭುದೇವರು ಮೈ ಮೇಲೆ ಆಡಿಸಿದ ಗಾಳಿಯಲ್ಲಿ ಖಡ್ಗವನ್ನು ಆಡಿಸಿದಂತೆ ಆಗಿತ್ತು. ವ್ಯೋಮಕಾಯ ಹೊಂದಿರುವಂತಹ ಪ್ರಭುದೇವರು. ಅಂಥವರ ಮೇಲೆ ಪ್ರಭುಲಿಂಗ ಲೀಲಾ ಕಾವ್ಯ ರಚನೆ ಆಗಿದೆ. ಚಾಮರಸ ಕವಿಗಳು ಪ್ರಭುಲಿಂಗ ಲೀಲೆಯನ್ನು ಬರೆಯುವುದರ ಮುಖಾಂತರ ಶೂನ್ಯ ಸಂಪಾದನೆ ವಚನದಲ್ಲಿದ್ದರೆ ಪ್ರಭುಲಿಂಗ ಲೀಲೆ ಷಟ್ಪದಿಯಲ್ಲಿ ಬಂದು ಕಾವ್ಯ ರೂಪದಲ್ಲಿ ಬಂದು ಅನೇಕ ಪುಣ್ಯಾತ್ಮರ ಸಂಗಮದ ಮುಖಾಂತರ ಅನೇಕ ವಿಚಾರಗಳ ಚಿಂತನ ಮಂತ್ರದ ಮುಖಾಂತರ ಪ್ರಭುಲಿಂಗ ಲೀಲೆ ರಚನೆಯಾಗಿದೆ. ಅಂತ ಪ್ರಭುಲಿಂಗ ಲೀಲೆಯ ಅಗ್ರಗಣ್ಯ ನಾಯಕನಾಗಿರುವಂತಹ ಪ್ರಭುದೇವರು ಅನೇಕ ಸಾವಿರಾರು ವಚನಗಳನ್ನ ಬರೆದಿದ್ದಾರೆ. ತನುವ ತೋಂಟವ ಮಾಡಿ, ಮನವ ಗುದ್ದಲಿಯ ಮಾಡಿ, ಅಗೆದು ಕಳೆದನೆಯ ಪ್ರಾಂತಿನ ಭೇದವ, ಒಡೆದು ಸಂಸಾರದ ಹೆಂಟೆಯ ಬಗೆದು ಬಿತ್ತಿದನೆಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೇ ಭಾವಿ ಪವನವೇ ನಾಟಾಳ, ಸುಷುಮ್ನ ನಾಳದಿಂದ ಉದುಕವತ್ತಿದ್ದಿ, ಬಸವಿಗಳೈವರು ಹಸಗೆಡಿಸಿದೆಂದು ನಾನು ಜಾಗೃತನಾಗಿದ್ದು ಈ ಸಸಿಯ ಸಂವಿಧಾನ ಅನ್ನುವಂತಹ ವಿಚಾರವನ್ನ ಪ್ರಭುದೇವರು ವಚನದಲ್ಲಿ ಹೇಳ್ತಾರ. ಸಸಿ ಅಂದ್ರೆ ಶರೀಫ್ ಹೇಳುವಂತ ರೀತಿಯಲ್ಲಿ ಗುಡಿಯ ನೋಡಿರನ್ನ, ದೇಹದ ಗುಡಿಯ ನೋಡಿರನ್ನ. ಬಸವಣ್ಣವರು ಹೇಳುವಂತ ರೀತಿಯಲ್ಲಿ ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತೇಳಿ ಬಸವಣ್ಣವರು ಒಂದು ರೀತಿಯಲ್ಲಿ ಹೇಳಿದ್ರ, ಶರೀಫರು ಒಂದು ರೀತಿ ಹೇಳಿದ್ರ, ಪ್ರಭುದೇವರು ಒಂದು ರೀತಿ ಹೇಳಿದ್ರ. ಎಲ್ಲ ಮಹಾತ್ಮರು ಹೇಳುವಂತದ್ದು ಒಂದೇ, ನದಿಗಳು ಹಲವಾರು ರೀತಿಯಲ್ಲಿ ಹರಿದು ಸಹಿತ ಒಂದು ಕೃಷ್ಣ ಇರಲಿ, ಒಂದು ಗಂಗಾ ಇರಲಿ, ಯಮುನಾ ಇರಲಿ, ತುಂಗಭದ್ರಾ ಇರಲಿ, ಯಾವುದೇ ನದಿ ಇದ್ರೂ ಸಹಿತ ಹರಿದು ಹೋಗಿ ಕೂಡುವುದು ಸಮುದ್ರನ. ಹಾಗೆ ಭಕ್ತರ ಮನಸ್ಸು ಹಲವಾರು ರೀತಿಯಲ್ಲಿ ಇದ್ರೂ ಸಹಿತ ಪರಮಾತ್ಮನ ಪಾದವನ್ನೇ ಸೇರುತ್ತದೆ ಹೊರತು ಮತ್ತು ಬೇರೆ ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪರಮ ಶ್ರೇಷ್ಠವಾದಂತಹ ಮಾನವ ಜನ್ಮ. ಹಿಂದಿನ ಜನ್ಮದಾಗ ಏನಿದ್ರೂ ಗೊತ್ತಿಲ್ಲ, ಮುಂದಿನ ಜನ್ಮದಾಗ ಏನಾಗ್ತೂ ಗೊತ್ತಿಲ್ಲ, ಇಂದು ಗೊತ್ತಿಲ್ಲ, ಮುಂದೂ ಗೊತ್ತಿಲ್ಲ. ಇಂದು ಗೊತ್ತಿರುವಂತಹ ಸಂದರ್ಭದಲ್ಲಿ ನಾವು ಮಾನವರಾಗಿ ಭಕ್ತಿಯ ಒಂದು ರೀತಿಯಲ್ಲಿ ಬದುಕಿದರೆ ಮಾತ್ರ ಮಾನವ ಜನ್ಮ ಸಾರ್ಥಕ ಆಗ್ತಾ ಇದೆ. ಮಾನವ ಜನ್ಮ ಸಾರ್ಥಕ ಆಗಬೇಕಿರುವಂತಹ ದೃಷ್ಟಿಯಿಂದ ಶಿರಟ್ಟಿ ಫಕೀರ ಸ್ವಾಮಿಗಳು ತಮ್ಮ ಜೀವನದಲ್ಲಿ ಒಂದು ಮಹತ್ವದ ಮಾತನ್ನು ಜಗತ್ತಿಗೆ ಉಪದೇಶ ಮಾಡಿದರು. ದ್ವೇಷ ಬಿಡು, ಪ್ರೀತಿ ಮಾಡುವಂತ ಸಂದೇಶವನ್ನು ಜಗತ್ತಿಗೆ ಕೊಟ್ಟರು. ದ್ವೇಷದ ಭಾವನೆಗಳನ್ನು ಬಿಡು, ಪ್ರೇಮದ ಭಾವನೆಗಳನ್ನು ಬೆಳೆಸ್ಕೋ, ನಿನ್ನ ಜನ್ಮ ಪಾವನ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನು ಹೇಳಿದರು. ಕಾಡು ಪ್ರಾಣಿಗಳು ಕಾಡಿನಲ್ಲಿರುತ್ತವೆ, ಕಾಡುವ ಪ್ರಾಣಿಗಳು ಎಲ್ಲಾ ಕಡೆಗೂ ಇರುತ್ತವೆ. ಕಾಡು ಪ್ರಾಣಿಗಳು ಕಾಡಿನಲ್ಲಿರುತ್ತವೆ, ಕಾಡುವ ಪ್ರಾಣಿಗಳು ಎಲ್ಲಾ ಕಡೆಗೂ ಇರುತ್ತವೆ. ಕಾಡುವ ಪ್ರಾಣಿಗಳಾಗಬೇಡ, ಶ್ರೇಷ್ಠವಾದಂತಹ ಮಾನವ ಜನ್ಮ ತಾಳು ಅನ್ನುವಂತಹ ವಿಚಾರವನ್ನು ಹೇಳುವುದಕ್ಕೆ ಶರೀಫ್ ಶಿವಗಳು, ಗೋವಿಂದ ಭಟ್ಟರು, ಸಾವಳಿ ಶಿವಲಿಂಗೇಶ್ವರರು, ಗುಲ್ಬರ್ಗಾದ ಬಂದೇನವಾದರು, ಬಿಜಾಪುರ ದರ್ಗಾದ ಖಾಜಾ ಅಮೀನ್ರು, ಶಿರಟ್ಟಿ ಫಕೀರ್ ಸ್ವಾಮಿಗಳು ಜಾತಿ ಬಿಡು, ಜಾತಿ ಎಣಿಸಬೇಡ, ಕೆಟ್ಟ ವಿಚಾರಗಳನ್ನು ಮಾಡಬೇಡ, ಧರ್ಮದ ನಡಿಯನ್ನು ನಡಿ, ಆಚಾರವಂತನಾಗು, ಗುಣವಂತನಾಗು, ಬುದ್ಧಿವಂತನಾಗು, ಪರೋಪಕಾರ ಗುಣಗಳನ್ನು ಮಾಡು. ಅದ ಶರೀಫ್ ಹೇಳ್ತಾರ, ನಿನ್ನೊಳಗ ನೀನು ತಿಳಿದು ನೋಡೋಣ, ನಿನ್ನೊಳಗ ನೀನು ತಿಳಿದು ನೋಡೋಣ. ಇದು ಒಂದು ಹಾಡ ಹಾಡಿ ಹಣವನ್ನು ಪರಿಚಿತ ಬಿಟ್ರಿ, ಇದು ಒಂದು ಹಾಡ ಹಾಡಿ ಕಿವಿಯಾಗ ಜಿಟಿವ್ಯಾಗ ಹಾಡಿ ಹಣವಂತ ಪರಿಚಿತ ಒಂದ ಹಾಡದಿಂದ ಅವ ತನ್ನ ಹೆಸರನ್ನ ಮಾಡಿಕೊಂಡ. ಹಾಗೆ ಮಹಾತ್ಮರು
ಪ್ರೀತಿ ಮಾಡೋದ್ರ ಬಗ್ಗೆ ಸ್ವಾಮಿ ಹೇಳಿದಾರಲ್ಲ, ಹಂಗ ವೈರಿಯ ಮುಂದ ಧೈರ್ಯವ ಮಾಡೋದು ಶರೀಫ್ ಹೇಳ್ತಾರೆ. ವೈರಿಯ ಮುಂದ ಧೈರ್ಯವ ಮಾಡೋದು ಅಂದ್ಬೇಡ, ಅಂಜಿ ನೀನು ನಾಶ ಆಗಬೇಡ, ಮಾನವ ಜನ್ಮ ನಾಶಪಡಿಸ್ಕೋಬೇಡ, ಮಾನವ ಜನ್ಮ ಸಾರ್ಥಕ ಆಗ್ಬೇಕಂದ್ರೆ ವೈರಿಯರು ಇರಲಿ, ನಿನ್ನ ಕಣ್ಣು ಹುಲಿಯರು ಇರಲಿ, ಏನಾರು ಇರಲಿ, ಧೈರ್ಯದಿಂದ ಬದುಕುವಂತ ರೀತಿಯಲ್ಲಿ ಜೀವನವನ್ನು ನಡೆಸು. ಒಂದ್ ಕಡೆಗೆ ಗುರುವಿನ ಪಾದ ಹಿಡಿ, ಒಂದ್ ಕಡೆಗೆ ಮುಕ್ತಿ ಕಡೆ ನಡಿ. ಗುರುವಿನ ಪಾದ ಹಿಡಿ, ಮುಕ್ತಿ ಹಾದಿ ಹಿಡಿ, ಮುಕ್ತಿ ಪಡಿ ಅನ್ನುವಂತ ಶ್ರೇಷ್ಠವಾದಂತಹ ವಿಚಾರಗಳನ್ನ ಶರೀಫದ್ದಾತು, ಶಿರಟ್ಟಿ ಫಕೀರ್ ಸ್ವಾಮಿದಾತು ಒಂದು ದಿವಸ, ಒಂದು ತಾಸ, ಒಂದು ತಿಂಗಳ, ಒಂದು ವರ್ಷ ಹೇಳಿ ಮುಗಿಸಕ್ಕಾಗುವುದಿಲ್ಲ, ಮುಗಿಲಾದಂತ ಕಥೆ ಇರೋದು, ಮುಗಿಲಾದ ಕಥೆ ಅದು. ಒಬ್ಬ ರಾಜ ಹೇಳಿದತ್ತ ಏನ್ ಹೇಳಿದತ್ತ, ಎಲ್ಲರೂ ನನ್ನ ರಾಜ್ಯದಾಗ ಒಂದ್ ದಿವಸದ ಕಥೆ ಹೇಳ್ತಾರ, ತಿಂಗಳ ಕಥೆ ಹೇಳ್ತಾರ, ವರ್ಷದ ಕಥೆ ಹೇಳ್ತಾರ, ಮುಗಿಲಾದಂತ ಕಥೆಯನ್ನು ಹೇಳೋರು ಯಾರಾದ್ರೂ ಇದ್ರು ಬರಬೇಕು ಅಂತ ಹೇಳಿ ಹೇಳಿದ್ರು. ಒಬ್ಬ ರೈತ ಹೇಳ್ತ ಬಂದ, ತೋತ್ರ ಉತ್ತಾನ ಒಂದ್ ಅಂಗಿ ಹಾಕಾನ, ತಲೆಗೊಂದು ಕಾಗದ ಸುತ್ತಾನ. ರೈತ ಬಂದು, ಮಹಾರಾಜ್ ನಾನ್ ಮುಗಿಲಾದಂತ ಕಥೆ ಹೇಳ್ತಾ ಅಂದ. ಪಂಡಿತರೆಲ್ಲ ಬಹಳ ಕಳ್ಳರು, ನಮ್ಮಂತ ಪಂಡಿತ ನಾವು ಕುಂತೀವು, ಈ ಕಥೆ ಹೇಳಕ್ ಆಗುದಿಲ್ಲ ಅಂತ ಹೇಳಿ ಮುಗಿಲಾದಂತ ಕಥೆಯನ್ನು ಹೇಳಕ್ ಬಂದಲ್ಲ. ಹಳ್ಳಿ ಮುಗ್ಗೋದನ, ಸಾಲಿ ಕಲ್ತೆಲ್ಲ ಓದಕ್ ಹೋದ್ರು, ಬರೆಯಕ್ ಹೋದ್ರು, ಇದೇನು ಮುಗಿಲಾದ ಕಥೆ ಹೇಳ್ತಾನ ಅಂತ ಹೇಳಿ ಶಾಸನ ಮಾಡುವಂತ ಸಂದರ್ಭದಾಗ ರಾಜನ ಮುಂದೆ ರೈತ ನಿಂತ್ಕೊಂಡು ಕಥೆ ಹೇಳಕ್ ಚಾಲೂ ಮಾಡಿದ. ಹಿಂಗ್ ಒಂದು ಊರಿತ್ತು, ಊರಾಗ ಒಂದು ಹೊಲ ಇತ್ತು, ಹೊಲದಾಗ ಜೋಳದ ಬೆಳೆ ಇತ್ತು. ಜೋಳದ ಬೆಳೆ ಬಹಳ ಚಲೋ ಬಂದಿತ್ತು. ರಾಶಿ ಮಾಡಿದ, ಸಾವಿರಾರು ಚೀಲ ಜೋಳದ ರಾಶಿ ಬಿದ್ದಿತ್ತು. ಗಿಡ ಒಂದು ದೊಡ್ಡ ಗಿಡ ಇತ್ತು, ಆ ಗಿಡದಾಗ ಗುಬ್ಬಿಗಳು ಕುಂತಿತ್ತು. ಒಂದು ಗುಬ್ಬಿ ಬಂತು, ಒಂದು ಕಾಳ ತಗೋತು, ಹಾಗೆ ಹೋಗ್ತು. ಮತ್ತೊಂದು ಗುಬ್ಬಿ ಬಂತು, ಮತ್ತೊಂದು ಕಾಳ ತಗೋತು, ಹಾಗೆ ಹೋಗ್ತು. ಮತ್ತೊಂದು ಗುಬ್ಬಿ ಬಂತು, ಮತ್ತೊಂದು ಕಾಳ ತಗೋತು, ಹಾಗೆ ಹೋಗ್ತು. ಹಿಂಗ ಒಂದು ದಿವಸ ಹೇಳಿದ್, 2 ದಿವಸ ಹೇಳಿದ, ರಾಜ ಹ್ಞೂ ಅಂದ ಸಾಕತ್ತು. ಅದು ಬರೀ ಗುಬ್ಬಿ ಬರಕತ್ತೇವ, ಕಾಳ ತಗೊಳಕತ್ತೇವ, ಹಾಗೆ ಹೋಗಕತ್ತೇವ, ಕತಿ ಮುಂದಿನ ಹೇಳಂದ. ಅವಂದ ಕತಿ ಹೇಳವಂದ, ಮಹಾರಾಜ ಗಿಡದಾಗಿನ ಗುಬ್ಬಿ ಕಾಳದಾಗಿನ ಕಾಳ ಆಗೋ ತನಕ ಮುಂದಿನ ಕತಿ ಚಾಲು ಮಾಡೋದಿಲ್ಲ. ಗಿಡದಾಗಿನ ಗುಬ್ಬಿ ಇದ್ದಂಗಲ್ಲ, ಕಾಳದ ಕಾಳ ಆಗಂಗಿಲ್ಲ, ಕತಿ ಮುಗಿಯಂಗಿಲ್ಲ. ಅದಕ್ಕೆ ಶರೀಫ ಕತಿ, ಶಿರಟ್ಟಿ ಫಕೀರ್ ಸ್ವಾಮಿ ಕತಿ, ಬಸವಣ್ಣನ ಕತಿ, ಪ್ರಭುದೇವ್ರ ಕತಿ ಹೇಳಿ ಮುಗಿಸ್ತಾನ ಅನ್ನೋವಂತ ದಡ್ಡನ ಜಗತ್ತಿನಾಗ ಹೇಳಿ ಮುಗಿಸಾಕಾಗುದು ಅಂತ ಮಹತ್ವದ ಕಾರ್ಯವನ್ನ ನಾವು ನೆನೆಸ್ಬೇಕು. ಬೊಮ್ಮಾಯಿ ಸಾಹೇಬ್ ನೆನೆಸ್ಬೇಕು. ಬಹಳ ಅದ್ಭುತ ಕೆಲಸವನ್ನು ಮಾಡ್ಯಾರ. ಈ ಶ್ರೀಗಿರಿ ಕ್ಷೇತ್ರದಾಗ ಅದ್ಭುತ ಮಾಡ್ಯಾರ, ಅಲ್ಲಿ ಬಾಣದಾಗ ಅದ್ಭುತ ಮಾಡ್ಯಾರ, ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯ ಮಾಡ್ಯಾರ. ಇನ್ನೂ ಬಹಳಷ್ಟು ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಸೌಡೂರು ಶಿಗ್ಗಾಂವ್ ತಾಲೂಕು ಬಹಳ ಪುಣ್ಯ ಮಾಡಿ ಅವ್ರ ಕಡೆ ನಾ ಹೇಳ್ತಿದ್ದೆ. ಸೌಡೂರು ಶಿಗ್ಗಾಂವ್ ತಾಲೂಕು ಬಹಳ ಪುಣ್ಯ ಮಾಡಿ ಕಟ್ಟಿದ್ರು. ಈಗ ಇವ್ 2 ತಾಲೂಕಿನವ್ರು ಕೈ ಬಿಟ್ಟಾಗ ನಮ್ಮ ಕಡೆ ಬಂದಾಗ ನಾವು ಪುಣ್ಯ ಮಾಡಿದ್ರು, ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಕ್ಷೇತ್ರದಾಗ ಕೆಲಸ ಮಾಡಿರ್ತೇವೆ. ಅಮ್ಮಾಯಿಯವರು ನಮ್ಮ ಕ್ಷೇತ್ರದೊಳದಾಗ ನೋಡಿದೆ 9 ತಾಲೂಕಲ್ಲಿ 8 ತಾಲೂಕು, 2 ತಾಲೂಕದಾಗ ಕೆಲಸ ಮಾಡ್ತಿದ್ರು. ಈಗ 8 ತಾಲೂಕದಾಗ ಕೆಲಸ ಮಾಡಿದಾಗ ನಮ್ಮ ಶಿರಟ್ಟಿ ಅದ್ರಾಗ ಬರ್ಬೇಕ್ರಿ. ಅದಕ್ಕೆ ಬೊಮ್ಮಾಯಿ ಗಂಟು ಬೀಳಕ್ ನಮ್ಗೆ ದಾರಿ ಆಗೈತಿ. ಅದಕ್ಕೆ ಬಹಳಷ್ಟು ಕೆಲಸಗಳು ನಡೆದಾವ. ಅದಕ್ಕೆ ನೀವೆಲ್ಲ ಪುಣ್ಯಾತ್ಮರು. ಜಾತ್ರೆ, ಶರೀಫನ ಜಾತ್ರೆ ಅಂದ್ರೆ ಚಕ್ಕಡಿ ಜಾತ್ರೆ. ಚಕ್ಕಡಿ ಹಂಗ ಬರ್ತಿರ್ತಾವ. ರೈತರು ಬರ್ತಾರ, ವಸ್ತಿ ಇರ್ತಾರ, ಊಟ ಮಾಡ್ತಾರ, ಜೈ ಜೈಕಾರ ಮಾಡ್ತಾರ, ಕಂಬೂರಿ ಹಿಡ್ಕೊಂಡು ನಾದ ಎಬ್ಬಿಸ್ತಾರ. ಹೀಗೆ ಹಲವು ರೀತಿಯಲ್ಲಿ ಶರೀಫರ ಕಾರ್ಯಗಳು ನಡೆದಿರುವುದು ಬಹಳ ಸಂತೋಷದ ಸಂಗತಿ. ಇವರೆಲ್ಲರೂ ಸೂಫಿ ಸಂತರಿಗೆ ಜಾತಿ ಇಲ್ಲ. ಸನ್ನಿಧಿ ಭಾಷಣ ಮಾಡಕ್ಕೆ ಅವಕಾಶ ಇರಲಿಲ್ಲ, ಕಾಮ್ ಮಾಡಕ್ಕೆ ಕೊಟ್ಟಿಲ್ಲ. ನಮ್ ಜಾಮನ್ ಗೋಪನ್ ಬಂದಾನ, ಅವನು ಮತ್ತು ಭಾಷಣ ಮಾಡಿದ್ದು ನಿಂತು ಚಾಲು ಮಾಡಿದ್ರೆ ಬಂದ್ ಆಗೋದಕ್ಕಾಗ್ತದೆ. ಅದಕ್ಕೆ ಬಹಳಷ್ಟು ನಮ್ಮ ಕಾರ್ಯಕರ್ತರು ಬಹಳ ಜಾಣದಾರ. ಯಾವುದೇ ಅಡಚಣೆ ಯಾರಿಗೆ ಆಗಬಾರ್ದು ಅನ್ನುವಂತ ದೃಷ್ಟಿಯಿಂದ ದೇಶಪಾಂಡೆ ಅವರಿಗೆ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಬಹಳ ಒಳ್ಳೆ ಕೆಲಸ ಮಾಡ್ಯಾರ. ದಂತಿಯವರು ಪುಣ್ಯಾತ್ಮರು 80 ವಯಸ್ಸು, 80ನೇ ವಯಸ್ಸಿನಲ್ಲಿ ಇಲ್ಲಿ ಬಹಳಷ್ಟು ಕ್ಷೇತ್ರದಲ್ಲಿ ಅದ್ಭುತವಾದಂತ ಕೆಲಸಗಳನ್ನು ಮಾಡ್ಯಾರ. ಕಟ್ಟಡ ಕಟ್ಟಿಸೋದಕ್ಕೆ ಲಕ್ಷಗಟ್ಟಲೆ ರೊಕ್ಕ ಕೊಟ್ಟಾರ, ಒಂದು ಟ್ರಸ್ಟ್ ಮಾಡ್ಯಾರ. ಗ್ರಂಥಗಳು ನಮಗೊಂದು ಜ್ಞಾನ ಸಿಂಧು ಅಂತ ಒಂದು ಗ್ರಂಥ ಕೊಟ್ಟಾರೆ.
ಸಿಂಧು ಅಂದ್ರೆ ಸಿಂಧು ನದಿ ತುಂಬಿ ಯಾವಾಗಲೂ ಹರಿತಾ ಇದೆ. ಇದು ಗ್ರಂಥದಲ್ಲಿರುವಂತಹ ಹೊಳೆ ಯಾವುದು ಅಂದ್ರೆ ಜ್ಞಾನದ ಹೊಳೆ. ಜ್ಞಾನದ ಹೊಳೆಯನ್ನು ಹರಿಸುವುದರ ಮುಖಾಂತರ ಆ ಗ್ರಂಥವನ್ನು ಸಾವಿರ ಪುಟದ ಗ್ರಂಥ ಅದನ್ನು ಓದೋದರ ಮುಖಾಂತರ ನಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ. ದಂತಿಯವರು, ನಮ್ಮ ದೇಶಪಾಂಡೆಯವರು ಸೆಂಚುರಿ ಹೊಡೆದು ಬಿಟ್ಟಾರೆ. ಅವರು 100 ವರ್ಷ ಆಗ್ಯಾವ ಸೆಂಚುರಿ ಹೊಡೆದ, ಕ್ರಿಕೆಟ್ ಸೆಂಚುರಿ ಹೊಡೆದ. ಇನ್ನೊಂದು ಸೆಂಚುರಿ ಹೊಡಿಬೇಕೆಲ್ಲ ಆಶೀರ್ವಾದ ಮಾಡ್ತಾರೆ. ನಾವು ಏನ್ ತಪ್ಪೈತೆ? ಒಳ್ಳೆ ಕೆಲಸ ಮಾಡೋರು ಭೂಮಿ ಮೇಲೆ ಇರ್ಬೇಕು, ಕೆಟ್ಟ ಕೆಲಸ ಮಾಡೋರು ಇರಬಾರ್ದು. ಒಳ್ಳೆ ಕೆಲಸ ಮಾಡೋರು ಭೂಮಿ ಮೇಲೆ ಇರ್ಬೇಕು. ಇನ್ನೂ ಒಂದು ಸೆಂಚುರಿ ಹೊಡಿಲಿ. ದಂತಿಯವ್ರಿಗೆ 80 ಆಗಿರ್ಬೇಕು. ಅವರು ಹೊಡಿಲಿ ಸೆಂಚುರಿ ಹೊಡಿಲಿಕ್ಕೆ ಕ್ರಿಕೆಟ್ ಆಡ್ಲಿಕ್ಕೆ ಹೇಳ್ತು. ಗಟ್ಟಿಯಾಗಿ ಕ್ರಿಕೆಟ್ ಆಡಲಿ ಸಂತೋಷದಿಂದ ನಮ್ಮೆಲ್ಲ ಮಧ್ಯದಲ್ಲಿ ತಿರುಗಾಡಕ್ಕಾಗಲಿಲ್ಲ. ನಮ್ಮ ಯಜಮಾನ್ರು ಶಂಕರಗೌಡರು ಹುಡುಗಿಯರು ಮಂಡಿನಾಳದ ಶಂಕರಗೌಡರು ಎಲ್ಲ ಹಿರಿಯರು, ನಮ್ಮ ಬಸಪ್ಪ ಮಳಲಿ ಬಸಪ್ಪ ಬಹಳ ನಾವು ಟೈಮ್ ಸಾಧಿಸ್ಬೇಕ ಜಲ್ದಿ ಮುಚ್ಚಂಗ ಅವನು ಮುಗಿಸೋಣವ ಟೈಮ್ ಇಲ್ಲ ಅಂತ ಹೇಳಿ ಸಮಯ ಪ್ರಜ್ಞೆಯನ್ನು ಕೈಲಕ್ಕಂಬರು. ನಮ್ಮ ನೀಶಿ ಕಟ್ಟಬೋದ ನಾ ಏನು ಕುಸ್ತಿ ಹಿಡಿದಂತ ಕಳ್ದಿಲ್ವ ಅದಕ್ಕೆ ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ಯಾರ. ಕಾರ್ಯಕ್ರಮದ ಸಂಘಟನೆ ಬಹಳ ಚಲೋ ಮಾಡ್ಯಾರ. ನಾನು ಬಹಳ ಸಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಮಹೇಶ್ ಜೋಶಿ ಅವರು ಒಂದ್ಸಲ ಈ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಈ ವೇದಿಕೆ ಮೇಲೂ ಬಹಳ ಸಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಇವತ್ತು ಭಾಗವಹಿಸಿದ್ದಕ್ಕೆ ನಿಮ್ಮನ್ನೆಲ್ಲ ನೋಡಿದ್ದಕ್ಕೆ ಬಹಳ ಸಂತೋಷ ಆಗಿದೆ. ಶರೀಫರ ಜಗದ್ಗುರು ಫಕೀರೇಶ್ವರರ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ. ಚಟಗಳು ಸೊಯಲಿ, ಒಳ್ಳೆಯ ಗುಣಗಳು ಬೆಳೆಯಲಿ ಆಶೀರ್ವಾದ ಸ್ವಭಾಗ್ಯ ಪಂಡಿತಾ ಸಮದರ್ಶಿನಃ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಲಾಗ್ತದೆ. ಈ ರೀತಿ ಸಮದರ್ಶಿತ ಭಾವವನ್ನು ಇಟ್ಟುಕೊಂಡು ಪರಮ ಪೂಜ್ಯರು ಆಗಿರ್ತಕ್ಕಂಥ ಜಗದ್ಗುರು ಫಕೀರ ಸಿದ್ದರಾಮರ ಮಹಾಸ್ವಾಮಿಗಳ ಆಶೀರ್ವಚನವನ್ನ ನಾವೆಲ್ಲರೂ ಆಲಿಸಿದೀವಿ. ಅವರ ಆಶೀರ್ವಾದ ಹೀಗೆ ಸದಾ ನಮ್ಮೆಲ್ಲರ ಮೇಲೆ ಅವರ ಜ್ಞಾನ ಸುದೆ ಹರಿತಾ ಇರಲಿ ಅಂತ ಹೇಳಿ ನಾವು ಎಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ದೀರ್ಘ ದಂಡ ನಮನಗಳನ್ನ ಅರ್ಪಿಸ್ತಾ ಇದ್ದೇನೆ. ಗುರುಗಳಿಗೆ ಶರಣಾರ್ಥಿಗಳು. ಈಗ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಪ್ರಕಟಣೆ ಇದೆ. ಶ್ರೀ ಮನೋಜ್ ಕುಮಾರ್ ಗೋಪನ್ಕೊಪ್ಪ ಇವರಿಂದ ಸಂಸ್ಥಾಪಕರು ಸದ್ಗುರು ಸಿದ್ಧಾರೂಢ ಹಾಗೂ ಸಮಕಾಲೀನ ಮಹಾತ್ಮರ ಸಮಿತಿ ವತಿಯಿಂದ ಆಗಮಿಸಿದ್ದಾರೆ. ತದನಂತರ ಪರಮ ಪೂಜ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ದಯಮಾಡಿ ವೀಕ್ಷಣೆ ಮಾಡಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿಜ್ಞಾಪನೆ. ಗುರು ಸಿದ್ಧಾರೂಢ ಸ್ವಾಮಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಕ್ಷೇತ್ರದ ಶಿಶುನಾಳದ ಶ್ರೀ ಭಜನ ಪಾದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ಕುಳಿತಂತ ಫಕೀರ ಸಿದ್ದರಾಮ ಅಜ್ಜನವರಿಗೂ ಪಾದಗಳಿಗೆ ನಮಸ್ಕರಿಸುತ್ತಾ, ಬಸವಣ್ಣ ಅಜ್ಜನವರಿಗೂ ಪಾದಗಳಿಗೆ ನಮಸ್ಕರಿಸುತ್ತಾ, ಇಲ್ಲಿ ಕುಳಿತಂತ ಈ ಟ್ರಸ್ಟ್ ಕಮಿಟಿಯ ಪದಾಧಿಕಾರಿಗಳಿಗೂ ಗುರುಹಿರಿಯರಿಗೂ ನಮಸ್ಕರಿಸುತ್ತಾ, ಇಲ್ಲಿ ಆಗಮಿಸಿದಂತ ಗುರುಹಿರಿಯರಿಗೂ ತಾಯಂದಿರಿಗೂ ಅಣ್ಣತಮ್ಮಂದಿರಿಗೂ ನನ್ನ ನಮಸ್ಕಾರಗಳು. ನಾವು ಗೋಪನ್ಕೊಪ್ಪ ಗ್ರಾಮದವರು ಸದ್ಗುರು ಸಿದ್ಧಾರೂಢರ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಸಿ.ಡಿ. ಗಜಾಪುರ ಸ್ಕೂಲ್ಗಳು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿ. बोलो श्री शिशुनाथ शरीफ महाराज की, बोलो श्री शिशुनाथ शरीफ महाराज की. ಇಂದಿನ ಈ ಶುಭ ದಿನದಂದು ನಮ್ಮ ಶರೀಫ್ ಅಜ್ಜನವರು ಹುಟ್ಟಿ 205 ವರ್ಷಗಳು ಕಳೆದು ಅವರು ಶಿವನಲ್ಲಿ ಐಕ್ಯವಾಗಿ 135 ವರ್ಷಗಳು ಕಳೆದು ಇವತ್ತಿನ ದಿನ ಶರೀಫ್ ಅಜ್ಜರ ಹುಟ್ಟಿದ ದಿನ ಹೌದು, ತೀರ್ಕೊಂಡಿದ್ದ ದಿನ ಹೌದು. ಆದ್ದರಿಂದ ಇಂದಿನ ಈ ಶುಭ ದಿನದಂದು ನಾವು ಈ ಶರೀಫರ ನಾಡಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ಈಗ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ನಮ್ಮ ಫಕೀರೇಶ್ವರ ಸಿದ್ದರಾಮೇಶ್ವರ ಅಜ್ಜರವರು ಬಹಳಷ್ಟು ವಸಂತಗಳನ್ನು ಕೊಂಡು ಈ ನಾಡಿನ ಸೇವೆ ಹಾಗೂ ಫಕೀರೇಶ್ವರ ಸಿದ್ದರಾಮೇಶ್ವರ ಸ್ವಾಮಿಗಳ ಸೇವೆಯಲ್ಲಿ ತಮ್ಮ ಆರೋಗ್ಯದ ಕಾಳಜಿಯನ್ನೇ ಮರೆತು ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ. ಅವರು ನಮ್ಮ ಚೇರ್ಮನ್ನರಾದ ಶ್ರೀ ಎಸ್.ಟಿ. ದೇಶಪಾಂಡೆ ಸರ್ ಅವರು ಸುಮಾರು 100 ವರ್ಷದ ಅಂದರೆ 100ನೇ ವರ್ಷದ ಹುಟ್ಟುಹಬ್ಬವನ್ನು ಮಾಡಿದ್ದಾರೆ. ಅಂತ ಬಹಳಷ್ಟು ಹಿರಿಯ ಜೀವಿಗಳು ಇಲ್ಲಿದ್ದಾರೆ. ಆದ್ದರಿಂದ
ಅಂತವರಿಗೆ ಒಂದು ನಮ್ಮ ಸಂಸ್ಥೆ ವತಿಯಿಂದ ಒಂದು ಸನ್ಮಾನವನ್ನು ಮಾಡಿ ನಂತರ ಅವರನ್ನು ಬೀಳ್ಕೊಟ್ಟು ನಮ್ಮ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ತದನಂತರ ಉಪನ್ಯಾಸ, ಮಕ್ಕಳಿಗೆ ಬಹುಮಾನ, ಮಕ್ಕಳಿಂದ ಕಾರ್ಯಕ್ರಮ, ಬಹಳಷ್ಟು ಕಾರ್ಯಕ್ರಮಗಳಿವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಇರಬೇಕಾಗಿ ವಿನಂತಿ. ಈಗ ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂತಹ ನಮ್ಮ ಭಾವ್ಯಕೃತ ಪೀಠಾಧ್ಯಕ್ಷರಾದಂತಹ ಶ್ರೀಮಠ್ ನಿರಂಜನ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಇವರಿಗೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಆದಂತಹ ಶ್ರೀಯುತ ಎಸ್.ಎಲ್. ಪಾಟೀಲ್ ಸರ್ ಅವರು ಅವರಿಗೆ ಸನ್ಮಾನವನ್ನು ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ. ಎಲ್ಲರೂ ಭಕ್ತಾದಿಗಳು ಜೋರಾಗಿ ವಂದನೆಗಳನ್ನು ಅರ್ಪಿಸಬೇಕು. ಸನ್ಮಾನ ಮುಗಿಯುವವರೆಗೂ ಚಪ್ಪಾಳೆ ತಟ್ಟುತ್ತಾ ಇರಬೇಕು. ಅದೇ ರೀತಿಯಾಗಿ ನಮ್ಮ ಭಾಗದವರೇ ಆದಂತಹ ಕುಂದಗೋಳದ ಶಿವಾನಂದ ಮಠದ ಪೂಜ್ಯರು ಆದಂತಹ ಶ್ರೀ ಬಸವಣ್ಣಜ್ಜ ಅವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಶ್ರೀ ಉಮೇಶನ ಶಿರೂರು ಅವರು ಚಮ್ಮಣ್ಣ ಬೆಳದೂರು ಅವರು ವೇದಿಕೆ ಮೇಲೆ ಹೋಗಿ ಅವರಿಗೆ ಸನ್ಮಾನವನ್ನು ಮಾಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಉಮೇಶನ ಶಿರೂರು, ಮಾದೇವಪ್ಪ ಹೆಗೇರಿ, ಚಮ್ಮಣ್ಣ ಬೆಳದೂರು ಈ ಮೂವರು ಧರ್ಮದರ್ಶಿಗಳು ಸೇರಿ ಪೂಜ್ಯರಾದ ಶ್ರೀ ಬಸವಣ್ಣಜ್ಜ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಸನ್ಮಾನವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಪೂಜ್ಯರಿಗೆ ನಾವು ವಂದನೆಯನ್ನು ಅರ್ಪಿಸೋಣ. ನೂರು ವಸಂತಗಳನ್ನು ಕಂಡು ಇದು 2 ನಿಮಿಷ 100 ವಸಂತಗಳನ್ನು ಕಂಡು ನಮ್ಮ ಈ ಶರೀಫ್ ಶಿವಯೋಗಿ ಮತ್ತು ಗುರುಗೋವಿಂದ ಶಿವಯೋಗಿ ಪಂಚಾಯತ್ ಮಠ ಟ್ರಸ್ಟ್ನ ಸನ್ಮಾನ್ಯ ಅಧ್ಯಕ್ಷರು ಆದಂತಹ ಶ್ರೀಯುತ ಎಸ್.ಜಿ. ದೇಶಪಾಂಡೆ ಸರ್ ಅವರಿಗೆ ನಮ್ಮ ಬಸವಣ್ಣಜ್ಜ ಅವರು ಒಂದು ಆಶೀರ್ವಾದ ರೂಪದಲ್ಲಿ ಅವರಿಗೆ ಸನ್ಮಾನ ಮಾಡಬೇಕೆಂದು ನಾನು ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ. ನಮ್ಮ ಸಂಸ್ಥೆ ಅಂತ ಧನ್ಯವಾದಗಳು. ಈ ಗ್ರಂಥ ಬಿಡುಗಡೆಯ ಈ ಗ್ರಂಥದ ಕರ್ತೃ ಯಾರು ಶ್ರೀ ಶಿಲ್ಪಿ ವಿಪಕ್ಷ ಗುರುಜಿಗಳು ದಾವಣಗೆರೆ ಇವರ ಪರವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಶ್ರೀಯುತ ರಾಜು ಸಿರಿಗೇರಿ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಅನಂತ ಧನ್ಯವಾದ ತಿಳಿಸಿ ಶ್ರೀ ವಿ.ಎಂ. ಕಾಮರೆಡ್ಡಿ ಅಣ್ಣವರು ಅವರಿಗೆ ಒಂದು ಕಿರು ಸನ್ಮಾನವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ರಾಜು ಸಿರಿಗೇರಿ ಶಿಲ್ಪಿ ವಿಪಕ್ಷ ಗುರುಜಿ ಅವರು ದಾವಣಗೆರೆಯವರು, ಇವರು ಅವರ ಶಿಷ್ಯರು. ಹೀಗೆ ಇವರು ಸೇರಿ ನಮ್ಮ ಕಟ್ಟಡ ನಮ್ಮ ಶರೀಫ್ ಶಿವಯೋಗೀಶ್ವರರ ಇಂದಿನ ಪಂಚಾಯತ್ ಮಠದ 18 ಕಟ್ಟಡಗಳಲ್ಲಿ ಒಂದು ಕಟ್ಟಡಕ್ಕೆ 10 ಲಕ್ಷ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅದೇ ರೀತಿಯಾಗಿ ಇಂದ ಮಾತನಾಡಿದರು. ಅವರಿಗೂ ಅನಂತ ಧನ್ಯವಾದವನ್ನು ಅರ್ಪಿಸಿ ಅವರಿಗೆ ಶ್ರೀ ವಿಶ್ವನಾಥ್ ಧರ್ಮಜನ್ ಅಣ್ಣವರು ನಮ್ಮ ಶ್ರೀಮಠ ಮಠದ ದಾನಿಗಳು ಅವರು ಶ್ರೀಯುತ ವೈ.ಎ. ದಂಡಿ ಸರ್ ಅವರಿಗೆ ನಮ್ಮ ಶರೀಫ ಶಿವಯೋಗಿ ಟ್ರಸ್ಟ್ ವತಿಯಿಂದ ಇವರು ಸನ್ಮಾನವನ್ನು ಮಾಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆ. ಎಲ್ಲರಿಗೂ ಅನಂತವಾಗಿ ನಮ್ಮ ಸಂಸ್ಥೆ, ನಮ್ಮ ಮುಖ್ಯರು ಮತ್ತು ಮಾನ್ಯ ಅಧ್ಯಕ್ಷರು
ಸರ್ ನಮಸ್ಕಾರ ರೀ. ಇವತ್ತು ಕಾರ್ಯಕ್ರಮ ನಡೀತಲ್ರಿ, ಅದಂತ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಶಿಶುನಾಳ ಶರೀಫ್ ಅವ್ರದ್ದು ಮತ್ತು ಗೋವಿಂದ ಭಟ್ಟಲ್ದೆ ಸ್ವಲ್ಪ ಮಾಹಿತಿ ಕೊಡ್ಬೇಕಾಯ್ತು ದಯಮಾಡಿ. ನಮಸ್ಕಾರ, ನಾನು ಚಂದ್ರಶೇಖರ್ ಗಜಾಕೋಶ್ ಅಂತೇಳಿ. ನಾವು ಈ ಶರೀಫ್ ಯೋಗೀಶ್ವರ ಹೈಸ್ಕೂಲ್ನ ಮಾಸ್ಟರು. ಇವರು ನಮ್ಮ ಮಠದ ಮ್ಯಾನೇಜರ್ ಅಂತೇಳಿ, ಗುರುಪಾದ್ ಗೌಡ್ರು ಹಿರೇಗೌಡ್ರು ಸರ್ ಅಂತೇಳಿ. ಈಗ ನಮ್ಮ ಶರೀಫ್ ಅಜ್ಜಾರ್ದು ಇವತ್ತಿನ ವಿಶೇಷತೆ ಏನಂತ ಸರ್, ಜುಲೈ 3 ಶರೀಫ್ ಅಜ್ಜಾರ್ ಹುಟ್ಟಿದ್ದು ಜುಲೈ 3, ಅವರು ಶಿವನ ಪಾದ ಸೇರಿದ್ದು ಜುಲೈ 3. ಅದಕ್ಕೆ ಇವತ್ತಿನ ದಿವಸ ನಾವು ಶರೀಫ್ ಅಜ್ಜಾರ್ದು ಪುಣ್ಯತಿಥಿನೂ ಮಾಡ್ತೀವಿ, ಜಯಂತಿನೂ ಮಾಡ್ತೀವಿ. ಇವತ್ತಿಗೆ ಶರೀಫ್ ಅಜ್ಜಾರ್ ಹುಟ್ಟಿ 205 ವರ್ಷ ಆಯ್ತು. ಶರೀಫ್ ಅಜ್ಜಾರ್ ತೀರ್ಕೊಂಡು 135 ವರ್ಷ. ಅದೇ ವಿಶೇಷತೆ. ನಮ್ಮ ಶರೀಫ್ ಅಜ್ಜಾರು 70 ವರ್ಷಗಳ ಕಾಲ ಬದುಕಿದ್ರು. ಶರೀಫ್ ಅಜ್ಜಾರು ಜುಲೈ 3 1819 ಹುಟ್ಟಿ ಸರಿಯಾಗಿ 70 ವರ್ಷ, ಅಂದರೆ ಜುಲೈ 3 1889 ತೀರ್ಕೊಂಡ್ರು. ಇಲ್ಲಿ ನೀವು ಮೂರ್ತಿ ನೋಡಿದ್ರೆ ಗೊತ್ತಾಗ್ತೈತಿ. ಫಸ್ಟ್ ಇರೋದು ಗೋವಿಂದ ಅಜ್ಜಾರ್ ಮೂರ್ತಿ, ಅವ್ರ ಗುರುಗಳು. ಆ ಕಡೆ ಇರೋದು ಶರೀಫ್ ಅಜ್ಜಾರ್. ನೀವು ಶರೀಫ್ ಅಜ್ಜಾರ್ ಗೋವಿಂದ ಅಜ್ಜಾರ್ ಮೂರ್ತಿ ಭಾಳಷ್ಟು ಕಡೆ ಫೋಟೋ ಮೂರ್ತಿ ನೋಡಿರ್ತಾರಲ್ಲ. ಫಸ್ಟ್ ಇರೋದು ಗುರುಗಳು ಗೋವಿಂದ ಅಜ್ಜಾರು, ಆ ಕಡೆ ಬಲಗಡೆ ಇರೋದು ಶರೀಫ್ ಅಜ್ಜಾರು, ನಡುವಿರೋದು ಅದು ಶಿಶುನಾಳಧೀಶ. ನಮ್ಮ ಶಿಶುನಾಳ ಗ್ರಾಮದ ಅಧಿದೇವತೆ ಶಿಶುನಾಳಧೀಶ ಅಂತೇಳಿ. ನಮ್ಮ ಶರೀಫ್ ಅಜ್ಜಾರು ತತ್ವ ಪದಗಳನ್ನು ಬರೀತಿದ್ರು. ಆ ತತ್ವ ಪದಗಳಿಗೆ ಅಂಕಿತ ನಾಮ ಅಥವಾ ಎಲ್ಲ ತತ್ವ ಪದಗಳನ್ನು ಈ ಶಿಶುನಾಳಧೀಶನಿಗೆ ಅರ್ಪಣೆ ಮಾಡ್ಯಾರ ನಮ್ಮ ಶರೀಫ್ ಅಜ್ಜಾರು. ಅದು ಇದು ಶಿಶುನಾಳಧೀಶ. ಈಗ ಗೋವಿಂದ ಭಟ್ಟರು ಬ್ರಾಹ್ಮಣರವರು. ಇಲ್ಲೇ ಒಂದು 6 ಕಿಲೋಮೀಟರ್ ದೂರದಲ್ಲಿ ಒಂದು ಕಳಸ ಅಂತ ಗ್ರಾಮ ಇದೆ. ಆ ಗ್ರಾಮದವರವರು ಬ್ರಾಹ್ಮಣರವರು. ನಮ್ಮ ಶರೀಫ್ ಅಜ್ಜಾರು ಮುಸ್ಲಿಮರು. ಅವರು ಇಲ್ಲೇ ನಮ್ಮ ಹುಡುಗೂರಿನ ಖಾದರ್ ಭಾಷಾ ಅಥವಾ ಖಾದರ್ಲಿಂಗ ಅಂತೀವಿ ನಾವು. ಹುಡುಗೂರಿನ ಖಾದರ್ ಭಾಷಾ ಅವರ ವರಪ್ರಸಾದದಿಂದ ನಮ್ಮ ಶರೀಫ್ ಅಜ್ಜಾರು ಹುಟ್ಟಿದ್ರು. ಆದರೆ ನೋಡ್ರಿ, ಶರೀಫ್ ಅಜ್ಜಾರು ಮುಸ್ಲಿಮರು, ಅವರ ಗುರುಗಳು ಬ್ರಾಹ್ಮಣರು. ಆದರೆ ನಮ್ಮ ಶರೀಫ್ ಅಜ್ಜಾರ ನಡುವೆ ಬಸವಣ್ಣಗೆ ಇಟ್ಕೊಂಡು ವೀರಶೈವ ಧರ್ಮದ ಪ್ರಚಾರಕರಾದರು ಅವರು. ಇದ ನಮ್ಮ ಈ ಸ್ಥಾನದ ವಿಶೇಷತೆ. ಇದು ಒಂದು ಭಾವೈಕ್ಯತೆ ಕೇಂದ್ರ. ಈ ನಮ್ಮ ಶಿಶುನಾಳ ಸುಮಾರು ಒಂದು ಈಗ 135 ವರ್ಷಗಳಿಂದ ಟ್ರಸ್ಟ್ ವತಿಯಿಂದ ಈ ಶಿಶುನಾಳದೊಳಗೆ ಭಾಳಷ್ಟು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕಾರ್ಯಕ್ರಮಗಳು ನಡೀತಾ ಇವೆ. ಈ ನಮ್ಮ ಶಿಶುನಾಳ ಗ್ರಾಮದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿ ಸರ್ ಅವರು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಆಮೇಲೆ ಈ ನಮ್ಮ ಶಿಶುನಾಳ ಗ್ರಾಮ ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕಿನಲ್ಲಿ ಬರ್ತದೆ. ಇಲ್ಲಿ ಪಕ್ಕದ ಗ್ರಾಮ ಹುಲಗೂರು ಅಂತಿದೆ. ಹುಲಗೂರಿಂದ 6 ಕಿಲೋಮೀಟರ್ ಬಂದರೆ ನಮ್ಮ ಶಿಶುನಾಳ ಗ್ರಾಮಕ್ಕೆ ಬರ್ತೀರಿ. ಪ್ರತಿ ವರ್ಷ ನಮ್ಮ ಈ ಶಿಶುನಾಳ ಟ್ರಸ್ಟ್ ವತಿಯಿಂದ ಅಥವಾ ಈ ಶಿಶುನಾಳದಲ್ಲಿ ಒಟ್ಟು 3 ಕಾರ್ಯಕ್ರಮ ಜರುಗ್ತಾವೆ. ಒಂದು ಶರೀಫ್ ಅಜ್ಜಾರ್ದು ಹುಟ್ಟಿದಬ್ಬ ಮತ್ತು ಪುಣ್ಯತಿಥಿ ಜುಲೈ 3ರಂದು. ಆಮೇಲೆ ಕೊನೆಯ ಶ್ರಾವಣ ಸೋಮವಾರದಂದು ತೆಪ್ಪತ್ತೇರು ಮಾಡ್ತೀರಿ. ಅಲ್ಲಿ ಒಂದು ದೊಡ್ಡ ಕೆರೆ ಐತೆ ನಮ್ದು. ಹಂಗೆ ಹುಬ್ಳಿ ಸಿದ್ದಾರೂಢ ಅಜ್ಜಾರ್ ಮಾಡಿದಾಗ ತೆಪ್ಪತ್ತೇರು ಅಂದರೆ ನೀರೊಳಗೆ ತೇರು ಜಗ್ತಾರಲ್ರಿ, ಹಂಗೆ ನೀರೊಳಗೆ ತೇರು ಜಗ್ಗೋದಕ್ಕೆ ತೆಪ್ಪತ್ತೇರು ಅಂತಾರೆ. ಅಂಥ ತೆಪ್ಪತ್ತೇರು ನಮ್ಮ ಮಠದಾಗೂ ಶ್ರಾವಣ ಸೋಮವಾರ ಕಡೆ ಸೋಮವಾರ ದಿವಸ ನಾವು ಅದು ಕಾರ್ಯಕ್ರಮ ಮಾಡ್ತೀವಿ. ಇದು 2ನೇದು. ಅತಿ ದೊಡ್ಡ ಕಾರ್ಯಕ್ರಮ ನಮ್ಮ ಟ್ರಸ್ಟ್ ವತಿಯಿಂದ ನಡೆಯೋದು ಯಾವುದಂದ್ರೆ ಮಹಾರಥೋತ್ಸವ, ಭಾವೈಕ್ಯ ರಥೋತ್ಸವ. ಅದು ಯಾವಾಗ ಮಾಡ್ತೇವೆ ಅಂದರೆ ನಮ್ಮ ಶಿವರಾತ್ರಿ ಮುಗಿದ್ಮೇಲೆ, ಶಿವರಾತ್ರಿ ಅಮಾವಾಸ್ಯೆ ಮುಗಿದ್ಮೇಲೆ ದಶಮಿ ತಿಥಿ ದಿವಸ, ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆ ಮುಗಿದ್ಮೇಲೆ ದಶಮಿ ತಿಥಿ ದಿವಸ ಶರೀಫ್ ಅಜ್ಜಾರ್ದು ದೊಡ್ಡ ಮಹಾರಥೋತ್ಸವ ಆಗ್ತೈತಿ. ಇದ ಕ್ಷೇತ್ರದೊಳಗೆ ಆಗ್ತೈತಿ. ಇಂಥವು ಅತಿ ವಿಜೃಂಭಣೆಯಿಂದ ಈ 3 ಕಾರ್ಯಕ್ರಮ ಮಾಡ್ತೀವಿ. ಪ್ರತಿ ಅಮಾವಾಸ್ಯೆಗೂ ಇಲ್ಲೇ ಸಾವಿರಾರು ಭಕ್ತರು ಬರ್ತಾರೆ. ಜಾತ್ರೆಗೆ ಲಕ್ಷಾಂತರ ಭಕ್ತರು ಬರ್ತಾರೆ. ಆಮೇಲೆ ಒಂದು ವಿಶೇಷತೆ ನಿಮಗೆ ನಮ್ಮ ಕ್ಷೇತ್ರಕ್ಕೆ ತೋರಿಸ್ಬೇಕಂದ್ರೆ, ಇಲ್ಲಿ ಇದು ಶರೀಫ್ ಅಜ್ಜಾರ್ದ ಮೂಲ ಅವ್ರದ್ದು. ಇದು ಹೊಲ ಸುಮಾರು 2 ಎಕರೆ ಹೊಲ ಇತ್ತು. ಶರೀಫ್ ಅಜ್ಜಾರು ಮೊದಲು ತಂದೆಯವ್ರು ತೀರ್ಕೊಂತಾರ. ತಂದೆಯವ್ರ ಸಮಾಧಿನೂ ಇಲ್ಲೇ ಐತಿ. ಅವರು ತಂದೆಯವ್ರ ಸಮಾಧಿ ಮಾಡಿದಾಗ ಒಂದು ಬೇವಿನ ಗಿಡ ಹಚ್ಚಿದ್ರು ಅವರು. ನೆಕ್ಸ್ಟ್ ಅವರು ಸುಮಾರು 10-15 ವರ್ಷ ಆದಮೇಲೆ ಅವರು ತಾಯಿಯವ್ರು ತೀರ್ಕೊಂತಾರೆ. ಅವ್ರ ತಾಯಿಯವ್ರ ಸಮಾಧಿನೂ ಇದ್ರಾಗ ಐತಿ. ಅವಾಗ ಇನ್ನೊಂದು ಬೇವಿನ ಗಿಡ ಹಚ್ತಾರೆ ಅವರು. ಆ 2 ಬೇವಿನ ಗಿಡನೂ ಕೂಡಿ ಒಂದೇ ಬೇವಿನ ಗಿಡ ಆಗಿದೆ. ಅದ ವಿಶೇಷ. ಇಲ್ಲೇ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತಿ, 2 ಬೇವಿನ ಗಿಡ ಶರೀಫ್ ಅಜ್ಜಾರ್ ಹಚ್ಚಿದ್ದು ಒಂದಾಗೈತಿ ಅದು. ಆಮೇಲೆ ಶರೀಫ್ ಅಜ್ಜಾರ್ ತೀರ್ಕೊಂಡ್ಮೇಲೆ ಎಲ್ಲ ಹಿಂದೂ ಮುಸ್ಲಿಂ ಭಕ್ತ ಬಾಂಧವರು ಎಲ್ಲರೂ ಸೇರಿ ಶರೀಫ್ ಅಜ್ಜಾರ್ ಸಮಾಧಿನೂ ಇದ್ರಾಗೈತಿ. 3 ಜನರ ಸಮಾಧಿನೂ ಇದ್ರಾಗೈತಿ. ಇದ ನಮ್ಮ ಶರೀಫ್ ಶಿವಯೋಗಿಗಳ ಪುಣ್ಯ ಕ್ಷೇತ್ರದಲ್ಲಿ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ 2 ಜನಾಂಗದಂತೆ 2 ಸಮುದಾಯದಂತೆ ಒತ್ತಿ ಕೂಡ ಮಾಡಲಾಗುತ್ತದೆ. ಹಿಂದೂ ಮತ್ತು ಮುಸ್ಲಿಂ 2 ಸಂಪ್ರದಾಯದಂತೆ ಭಾವೈಕ್ಯ ಕೇಂದ್ರವಾಗಿ ನಿರಂತರವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ನಮ್ಮ ಶರೀಫ್ ಅಜ್ಜಾರ ಕ್ಷೇತ್ರದ ವಿಶೇಷತೆ. ಧನ್ಯವಾದಗಳು.